ಹಿಂದೆ ಬಂದಿರೋ ಹಲವಾರು IT ರಿಲೇಟೆಡ್ ವಿಡಿಯೋಗಳಲ್ಲಿ ನಿಮ್ಮ ಪ್ರಶ್ನೆಗಳನ್ನ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಾ. ಆದಷ್ಟು ಕಮೆಂಟ್ಸ್ಗಳಿಗೆ ನಾನು ಅಲ್ಲೇ ರೆಸ್ಪಾಂಡ್ ಮಾಡಿ ನಿಮಗೆ ಕ್ಲಾರಿಫೈ ಮಾಡೋ ಅಂಥದ್ದನ್ನು ಮಾಡಿದ್ದೀನಿ. ಆದರೂ ಕೂಡ ಕೆಲವೊಂದು ಕ್ಲಾರಿಫಿಕೇಷನ್ ಕಮೆಂಟ್ಸ್ ಮುಖಾಂತರ ಕೊಡೋದಕ್ಕಿಂತ ಹೆಚ್ಚಾಗಿ ನಾನು ಬಂದು ಅದ್ರ ಬಗ್ಗೆ ಮಾತಾಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಕಾರಣಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕ್ವೆಶ್ಚನ್ಸ್ಗೂ ನಾನು ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೇನೆ. ಇನ್ನೂ ನೀವು IT ಬಗ್ಗೆ ತಿಳ್ಕೊಂಡಿಲ್ಲ ಅಥವಾ ITಲಿ ಯಾವ್ಯಾವ ಥರ ಜಾಬ್ನ ಅಪ್ಲೈ ಮಾಡ್ಬೋದು, ITಲಿ ಯಾವ್ಯಾವ ಕೋರ್ಸ್ಗಳನ್ನ ಮಾಡಿದ್ರೆ ನಾನು ಯಾವ್ಯಾವ ಥರ ರೋಲ್ಸ್ಗೆ ನಾನು ಅಪ್ಲೈ ಮಾಡ್ಬೋದು ಅನ್ನೋದು ತಿಳ್ಕೊಳ್ಳೋಕ್ಕೆ ಇಲ್ಲಿ ನನ್ನ ಪ್ಲೇಲಿಸ್ಟ್ ಬರುತ್ತೆ. ನೀವು ಪ್ಲೇಲಿಸ್ಟ್ನ ಚೆಕ್ ಮಾಡ್ಕೊಬೋದು. ನಾನು ಅಮೃತ್ ಗೌಡ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ನ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಹೇಳ್ತಾ ನೀವು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುವಂತಹ ಪ್ರಯತ್ನ ಶುರು ಮಾಡೋಣ. ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೀರೀಸ್ನ ನಾನು 4 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಭಾಗ ಬಂದು ಸ್ಟೂಡೆಂಟ್ಸ್ ಕೇಳಿರುವಂತಹ ಪ್ರಶ್ನೆ, ಎರಡನೇ ಭಾಗ ಬಂದು ನಾನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರು ಯಾವ ಥರ ಅಪ್ರೋಚ್ ಮಾಡಬೇಕು IT ಕೆಲಸನ ತೊಗೊಳಕ್ಕೆ ಅನ್ನೋದ್ರ ಬಗ್ಗೆ ನೀವು ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸ್ತೀನಿ. ಮೂರನೇ ಭಾಗವಾಗಿ ಜನರಲ್ IT ಕ್ವೆಶ್ಚನ್ಸ್, ಯಾವ ಕೋರ್ಸ್ಗಳು ಮಾಡಬೇಕು, ಯಾವ ರೀತಿ ಸ್ಯಾಲ್ರಿ ಕೊಡ್ತಾರೆ ಅಂತ ಕೇಳಿರೋ ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರ ಕೊಡ್ತೀನಿ. ನಾಲ್ಕನೇ ಭಾಗವಾಗಿ ಸರ್ವೇ ಸಾಮಾನ್ಯವಾಗಿ ನಿಮ್ಮ ಬಹುತೇಕರಲ್ಲಿ ಇರುವಂತಹ ಪ್ರಶ್ನೆ AI ಮತ್ತು EIನಿಂದ ಉಂಟಾಗ್ತಾ ಇರುವಂತಹ ಭಯದ ವಾತಾವರಣ, ಅದ್ರ ಬಗ್ಗೆನೂ ಮಾತಾಡೋಕ್ಕೆ ನಾನು ಈ ಸೆಕ್ಷನ್ನ ಡಿಫೈನ್ ಮಾಡಿದ್ದೀನಿ. ಸೊ ತಡ ಮಾಡದೆ ನಿಮ್ಗಳ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಶುರು ಮಾಡೋಣ. ಮೊದಲನೇ ಸೆಕ್ಷನ್ ಬಂದು ಸ್ಟೂಡೆಂಟ್ಸ್ ಕೇಳಿರುವಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಸರ್, ಐ ಆಮ್ ಕರೆಂಟ್ಲಿ ಎಂಟರಿಂಗ್ 4th ಸೆಮ್ ಆಫ್ CSE. ಐ ಬೇರ್ಲಿ ಹ್ಯಾವ್ ಎನಿ ಸ್ಕಿಲ್ಸ್. What will be your roadmap to get placed in campus by 6th or 7th sem? How should I be placement ready? If you answer this, it will be really helpful for students like us. ನೀವು ಓದ್ತಿರೋ ಕಾಲೇಜ್ನಲ್ಲಿ 6th ಸೆಮ್ಮಿಗೆ ಪ್ಲೇಸ್ಮೆಂಟ್ಸ್ ಮಾಡ್ತಾರೆ ಅಂದರೆ ಅದು ತುಂಬ ಖುಷಿಯಾದ ವಿಷಯ. ಬಿಕಾಸ್ ಮೆನಿ ಕಾಲೇಜ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ನಡೆಯೋದು 7th ಸೆಮ್ ಅಥವಾ 8th ಸೆಮ್ಮಲ್ಲಿ ನಡೆಯುತ್ತೆ. ಸೊ ನೀವು ಆಲ್ರೆಡಿ ಲಕ್ಕಿ ಆಗಿದ್ದೀರಾ ಇನ್ ದ್ಯಾಟ್ ಕೇಸ್. ಸೊ ಹೌ ಶುಡ್ ಐ ಬಿ ಪ್ಲೇಸ್ಮೆಂಟ್ ರೆಡಿ? ಪ್ಲೇಸ್ಮೆಂಟ್ ರೆಡಿ ಅಂತ ಅಂದರೆ ಹಲವಾರು ವಿಚಾರಗಳಿದೆ. ಒಂದು, ನೀವು ಗ್ರ್ಯಾಜುಯೇಷನ್ ಮುಗಿಸಿ ನೀವು ಪ್ಲೇಸ್ಮೆಂಟ್ ಮಾಡೋಕ್ಕೆ ಅಪ್ರೋಚ್ ಮಾಡ್ತಿದ್ದೀರಾ ಅಂತ. ಅದಾದ ನಂತರ ನೀವು ಅಪ್ಲೈ ಮಾಡುವಂಥ ಕಂಪನೀಲಿ ಯಾವ ಸ್ಕಿಲ್ಸ್ ಇದೆ ಆ ಸ್ಕಿಲ್ಸ್ ನೀವು ಮ್ಯಾಚ್ ಮಾಡ್ಕೊತಿದ್ದೀರಾ ಅಂತ. ಸೊ ನೀವು ಈ ಎಲ್ಲ ಆಸ್ಪೆಕ್ಟ್ನು ನೋಡಿದ ನಂತರನೇ ನೀವು ಆರ್ ಯು ಪ್ಲೇಸ್ಮೆಂಟ್ ರೆಡಿ ಅನ್ನೋದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಪ್ಲೇಸ್ಮೆಂಟ್ ಆಗುವಾಗ ತುಂಬ ಇಂಪಾರ್ಟೆಂಟ್ ಸ್ಕಿಲ್ ಒಂದು ಬಂದು ಟೆಕ್ನಿಕಲ್ ಸ್ಕಿಲ್ಗಿಂತ ಹೆಚ್ಚಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್. ಬಿಕಾಸ್ ನಾವು ಏನು ಅನ್ನೋದನ್ನು ಹೇಳ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುವಂಥದ್ದೇ ಕಮ್ಯುನಿಕೇಷನ್ ಸ್ಕಿಲ್. ಸೊ ನೀವು ರೋಡ್ ಮ್ಯಾಪಲ್ಲಿ ಫಸ್ಟು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಯಾವ ಕೋರ್ಸ್ ಮಾಡಬೇಕು, ಯಾವುದು ನನಗೆ ಸೂಕ್ತ ಅನ್ನೋದನ್ನು ತಿಳ್ಕೊಳ್ಳಿ. ಅದು ತಿಳ್ಕೊಂಡ ನಂತರ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ರೋಡ್ ಮ್ಯಾಪ್ ಸಿಂಪಲ್. ಕೋರ್ಸ್ನ ಮುಗಿಸಿ ನೀವು ನಾಲೆಡ್ಜ್ನ ಬೆಳೆಸ್ಕೊಳ್ಳಿ. ಅದಾದ ನಂತರ ನೀವು ಪ್ಲೇಸ್ಮೆಂಟ್ನ ಅಟೆಂಡ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಪ್ಲೇಲಿಸ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ನೀವು ನೋಡಿ. ಅದಾದಮೇಲೂ ಪ್ರಶ್ನೆಗಳಿದ್ದರೆ ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಮುಂದಿನ ಕ್ವೆಶ್ಚನ್ಗೆ, ಬ್ರದರ್, ಐ ಆಮ್ ಸೆಕೆಂಡ್ ಇಯರ್ CSE ಸ್ಟೂಡೆಂಟ್. After seeing all videos based on AI is replacing engineers, it's really causing questions that does we have entered wrong path? Can I get a job after sacrificing many years for this one dream? We are at a stage of not getting job. Tell me, brother, what should we follow to survive here? Currently, I have learnt Python and front-end development. ನೀವು ಸೆಕೆಂಡ್ ಇಯರ್ CSE ಸ್ಟೂಡೆಂಟ್ ಅಂತಂದರೆ ಈ ಯೋಚನೆ ಬಂದಿರೋದು ತುಂಬ ಒಳ್ಳೆಯದು. ಬಟ್ ನೀವು ಅಂದ್ಕೊಂಡಿರೋ ಥರ ಏನೂ ರಿಪ್ಲೇಸ್ ಆಗ್ತಿಲ್ಲ. ಸುಮ್ಮನೆ ಯಾವ್ಯಾವುದೋ ನ್ಯೂಸ್ನ ನೋಡ್ಕೊಳ್ಳೋದು, ಯಾರ್ಯಾರೋ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರನೇ ನಡೆಯುತ್ತೆ ಅನ್ನೋದು ಫಸ್ಟು ತಪ್ಪು ಕಲ್ಪನೆ. AI ಏನು ಪರಿಣಾಮಗಳಾಗ್ತಾ ಇದೆ ಅಂತ ಏನು ಹಬ್ಬಿಸ್ತಿದ್ದಾರೋ ಅದನ್ನೇ ಫಸ್ಟು ನಾನು ಸುಳ್ಳು ಅಂತ ಹೇಳ್ತೇನೆ. ಅದು ಗಾಳಿ ಸುದ್ದಿಲಿ ನಿಮಗೆ ಬರೀ ನೆಗೆಟಿವ್ ಇನ್ಫಾರ್ಮೇಷನ್ನೇ ಬರ್ತಾ ಇದೆ. ಅದರಲ್ಲಿ ಏನೇನು ಮಿಸ್ಕನ್ಸೆಪ್ಷನ್ಸ್ ಇದೆ ಮತ್ತು ಅದು ಫ್ಯಾಕ್ಟ್ಸ್ ಏನು ಅನ್ನೋದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶ್ಚನ್ಗೆ ಅದು ಹೆಲ್ಪ್ ಮಾಡುತ್ತೆ. It's really causing a question that does we have entered the wrong path? ನೋಡಿ, ಯಾರಿಗೆ ಆದರೂ ಅಷ್ಟೇ, ಈ ಕ್ವೆಶ್ಚನ್ ಕೇಳಿರೋರ್ಗೂ ಅಷ್ಟೇ, ನೋಡ್ತಿರೋಂಥ ವೀಕ್ಷಕರಿಗೂ ಅಷ್ಟೇ, ಯಾವುದೇ ಒಂದು ದಾರಿನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದು ರಾಂಗ್ ಅಂತ ಅಲ್ಲ. ನೀವು ಆಯ್ಕೆ ಮಾಡ್ಕೊಂಡು ನಂತರ ಅಲ್ಲಿ ನೀವು ಯೋಚನೆ ಮಾಡ್ತಿರಲ್ಲ, ಆ ಯೋಚನೆ ತಪ್ಪು. ಆ್ಯಕ್ಚುಲಿ ನಿಮ್ಮ ಯೋಚನೆನ ಬದಲಾಯಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನೀವು ಹೇಳೋ ಪ್ರಕಾರ ಅಥವಾ ನೀವು ಯೋಚನೆ ಮಾಡೋ ಪ್ರಕಾರ ಹೋದರೆ ಒಂದು ದಾರಿ ತಪ್ಪು ಅಂದರೆ ಆ ದಾರಿಲಿ ಯಾರೂ ಯಶಸ್ಸು ಸಿಗೋದೇ ಇಲ್ಲ ಅಂತನ. ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ, ನೀವು
ಆಯ್ಕೆ ಮಾಡ್ಕೊಂಡಿರೋ ದಾರಿ ನಿಮ್ಮ ನಿರ್ಧಾರ. ಸೊ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಅಲ್ಲಿ ನಾನು ಹೇಗೆ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಕೂಡ ನಿಮ್ಮ ನಿರ್ಧಾರನೇ ಆಗಿರುತ್ತೆ. ಹಲವಾರು ಜನ ನಿಮ್ಗೆ ಹಲವಾರು ರೀತಿ ಹೇಳಿದ್ರು ಇದರಲ್ಲಿ ನಾನು ಏನು ಸಕ್ಸಸ್ ಆಗಬೇಕು, ನಾನು ಹೇಗೆ ನಾನು ಗುರಿ ಮುಟ್ಟಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರಬೇಕು. ಅದ್ರ ಕಡೆ ನೀವು ವರ್ಕ್ ಮಾಡಿ. ನಿಮ್ಮ ಡ್ರೀಮ್ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ನಿಮ್ಗೆ ಖಂಡಿತ ಜಾಬ್ ಸಿಗುತ್ತೆ, ಬಟ್ ನೀವು ಸ್ಕಿಲ್ಡ್ ಆಗಿರಬೇಕಷ್ಟೇ. ಆ ಸ್ಕಿಲ್ ಆಗೋಕ್ಕೆ ಏನೇನು ಬೇಕು ಅಂತ ನಾನು ಹೇಳಿದ್ದೀನಿ. ದಯವಿಟ್ಟು ಅದನ್ನು ಚೆಕ್ ಮಾಡಿ. ನಂತರ ನಿಮ್ಮ ಕ್ವೆಶ್ಚನ್ಸ್ ಏನೇ ಇದ್ದರೂ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಆಲ್ರೆಡಿ ನೀವೇ ಹೇಳಿರುವಾಗೆ ಪೈಥಾನ್ ಮತ್ತು ಫ್ರಂಟ್ ಆ್ಯಂಡ್ ಡೆವಲಪ್ಮೆಂಟ್ ಈ ಸ್ಕಿಲ್ ಶುರು ಮಾಡಿದ್ದಾರೆ. ಇನ್ನು ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್, ಥರ್ಡ್ ಇಯರ್ ಇದೆ, ಫೋರ್ತ್ ಇಯರ್ ಇದೆ. ಫೋರ್ತ್ ಇಯರಲ್ಲಿ ಪ್ಲೇಸ್ಮೆಂಟ್ಸ್ ಬರೋದು. ಸೊ ಇದನ್ನು ಕಂಟಿನ್ಯೂ ಮಾಡಿ, ಅದರಲ್ಲಿ ಸ್ವಲ್ಪ ಇನ್ಡೆಪ್ತ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಜಾಬ್ ಸಿಗುತ್ತೆ. ಈ ಯೋಚನೆನ ತಲೆಯಿಂದ ತೆಗೆದಾಕಿ ಅಂತ ಈ ಪ್ರಶ್ನೆ ಮಾಡಿರೋರಿಗೆ ಹೇಳ್ತೀನಿ, ಹಾಗೂ ಎಲ್ಲ ವೀಕ್ಷಕರಿಗೂ ಇದನ್ನೇ ನಾನು ಹೇಳ್ತೀನಿ. ನೆಕ್ಸ್ಟ್ ಪ್ರಶ್ನೆ, ಬ್ರೋ ಐ ಆಮ್ ಕರೆಂಟ್ಲಿ 8th ಸೆಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಐ ಆಮ್ ಲರ್ನಿಂಗ್ ಪೈಥಾನ್ ಆ್ಯಂಡ್ ML. ಇಂಟರ್ನ್ಶಿಪ್ ಮಾಡ್ತಿದ್ದೀರಾ ಅಂತನ ಅರ್ಥ. ಓಕೆ, ಪೈಥಾನ್ ವಾಟ್ ಜಾಬ್ ರೋಲ್ ಆ್ಯಂಡ್ ಐ ಗೆಟ್ ಹೌ ಟು ಗೆಟ್ ಜಾಬ್, ಎನಿ ಟ್ರಿಕ್? ಐ ವಿಲ್ ಸ್ಟಡಿ, ಗಿವ್ ಸಮ್ ಟಿಪ್ಸ್. ಆಲ್ರೆಡಿ ನೀವು ಪೈಥಾನ್ ಆ್ಯಂಡ್ ML ಚೂಸ್ ಮಾಡಿದ್ದೀರಾ ಅಂದರೆ ಅದಕ್ಕೊಂದು ಕಾರಣ ಇರಬೇಕು. ನಿಮ್ಮ ಸ್ವಂತ ನಿರ್ಧಾರ ಆಗಿದ್ದರೆ ಒಳ್ಳೆಯದು. ಅಕಸ್ಮಾತ್ ಯಾರೋ ಹೇಳಿದ್ದೀರಾ ಅಂತ ಮಾಡಿದ್ರೆ ದಯಮಾಡಿ ಇನ್ನೊಂದು ಸಲ ಯೋಚನೆ ಮಾಡಿ. ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ, ನೀವು ಅದರಲ್ಲಿ ಸರ್ವೈವ್ ಆಗ್ತೀರಾ ಅನ್ನೋದನ್ನು ನೀವೇ ಅನಲೈಸ್ ಮಾಡಬೇಕು. ಅದಾದ ನಂತರ ಇಂಟರ್ನ್ಶಿಪ್ ಆನ್ಲೈನ್ ಮಾಡ್ತಿದ್ದೀರಾ ಅಂದರೆ ಒಳ್ಳೆಯ ವಿಷಯ. ನಿಮಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಬಂದು ನಿಮ್ಮ ರೆಸ್ಯೂಮಿಗೆ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ. ಅದ್ರ ಪ್ರಕಾರ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಉತ್ತರಿಸಿ. ವಾಟ್ ಜಾಬ್ ರೋಲ್? ಪೈಥಾನ್ ಮಾಡಿದವ್ರಿಗೆ ಪೈಥಾನ್ ಡೆವಲಪರ್ ಇರುತ್ತೆ. ಪೈಥಾನ್ ಹೆವಿಲಿ AI ಯೂಸ್ ಆಗಿರೋದ್ರಿಂದ ನೀವು AI ರಿಲೇಟೆಡ್ ಕಾನ್ಸೆಪ್ಟ್ಸಲ್ಲೂ ನೀವು ಜಾಬ್ ರೋಲ್ ಹುಡುಕ್ಬೋದು. ಸೊ ನಿಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಎನಿ ಟ್ರಿಕ್? ಹೌದು, ಒಂದು ಒಳ್ಳೆ ಟ್ರಿಕ್ ಇದೆ, ನೀವು ಅದನ್ನೆಲ್ಲ ಕೇಳಿಸ್ಕೊಳ್ಳೇಬೇಕು. ಕಂಟಿನ್ಯೂಸ್ ಆಗಿ ಓದಿ, ಏನು ಬೇಕೋ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದು ಒಂದೇ ಟ್ರಿಕ್ ಗುರು. ಹಾರ್ಡ್ ವರ್ಕ್ ಇಲ್ಲ ಅಂದರೆ ಯಾವ ಟ್ರಿಕ್ಕು ವರ್ಕ್ ಆಗೋಲ್ಲ. ಎಷ್ಟೇ ಯೂಟ್ಯೂಬ್ ವೀಡಿಯೋಗಳು, ನೀವು ಇದೊಂದು ವೀಡಿಯೋ ನೋಡಿ ಕೋರ್ಸ್ ನೀವು 100% ನೀವು ಜಾಬ್ ಚೇಂಜ್ ಆಗುತ್ತೆ ಅಂದರೆ ನನಗೂ ಶೇರ್ ಮಾಡಿ, ನಾನು ನೋಡಿ ಕಲ್ತ್ಕೊತೀನಿ. ಅದೆಲ್ಲ ವರ್ಕ್ ಆಗಲ್ಲ. ದ ಓನ್ಲಿ ಟ್ರಿಕ್ ದಟ್ ವಿಲ್ ಹೆಲ್ಪ್ ಯು ಟು ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್ ಇಸ್ ಕನ್ಸಿಸ್ಟೆಂಟ್ಲಿ ಪುಟ್ ಯುವರ್ ಎಫರ್ಟ್ಸ್ ಟುವರ್ಡ್ಸ್ ದ ಗೋಲ್ ದಟ್ ಯು ಹ್ಯಾವ್ ಚೋಸನ್. ಅಷ್ಟೇ. ಸರ್, ನನ್ನ ಮಗಳು ಫ್ರೆಷರ್, IT ಒಳಗೆ ಹೇಗೆ ಹೋಗೋದು ವಿಡಿಯೋ ಮಾಡಿ. ಫ್ರೆಷರ್ ಆಗಿದ್ದರೆ ಯಾವ್ಯಾವ ಥರದ ದಾರಿ ಇದೆ ಜಾಬ್ ಹುಡ್ಕೋಕ್ಕೆ, ಏನೇನು ಕಲ್ತಿರಬೇಕು, ಅವ್ರವ್ರ ಆಸಕ್ತಿಗೆ ತಕ್ಕ ಹಾಗೆ ಏನೇನು ಕಲಿಬೇಕು ಅನ್ನೋದಕ್ಕೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಹಾಯ್ ಸರ್, ನಾನು EEE ಡಿಪಾರ್ಟ್ಮೆಂಟ್ ಫಸ್ಟ್ ಇಯರ್ ಸ್ಟೂಡೆಂಟ್. ನಾನು ಯಾವ ಸ್ಕಿಲ್ ಕಲೀಲಿ? ಪ್ಲೀಸ್ ರಿಪ್ಲೈ ಮಾಡಿ. ಪ್ಲೀಸ್ ರೋಡ್ ಮ್ಯಾಪ್ ಕೊಡಿ ಪ್ಲೀಸ್. ನನ್ನ ಪ್ರಶ್ನೆ ನಿಮಗೆ, EEE ಡಿಪಾರ್ಟ್ಮೆಂಟಲ್ಲಿ ನೀವು ಆಲ್ರೆಡಿ ಇದ್ದೀರಾ ಅಂತಂದರೆ ಅದಕ್ಕೊಂದು ಕಾರಣ ಇರುತ್ತೆ. ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಬೇಕು ಅಥವಾ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಬೇಕು, ಈ ಥರ ಒಂದು ಆಸ್ಪಿರೇಷನ್ ಇಟ್ಕೊಂಡೇ ಈ ಬ್ರಾಂಚ್ನ ಚೂಸ್ ಮಾಡಿರ್ತೀರ. ಇಲ್ಲ, ನಾನು IT ಬರಬೇಕು. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅದರಲ್ಲಿ ಬೇರೆ ಬೇರೆ ಥರದಂಥ ಸ್ಕಿಲ್ಗಳಿರುತ್ತೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಸೊ ಇವಾಗ ನೀವು EEEಗೆ ಸೇರಿಕೊಂಡು ನಾನು ITಗೆ ಸೇರ್ಕೋಬೇಕು ಅನ್ನೋ ಆಸೆ ಯಾಕೆ ಬಂತು ಅನ್ನೋದು ನನ್ನ ಪ್ರಶ್ನೆ. ಏನೋ ಕಾರಣಕ್ಕೆ ನಿಮ್ಗೆ ITಗೆ ಜಾಯ್ನ್ ಆಗಬೇಕು ಅಂತ ಆಸೆ ಬಂದಿದೆ. ಹಾಗಿದ್ರೆ ನಾನು ಹೇಳೋದು, ಫಸ್ಟು ನಿಮಗೆ ಕೋಡಿಂಗ್ ಇಷ್ಟನ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಟೆಸ್ಟಿಂಗ್ ಇಷ್ಟನ ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಡೀಟೇಲ್ಸ್ ಆಲ್ರೆಡಿ ಇದೆ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ನೀವು ಯಾವುದನ್ನು ಇಷ್ಟಪಡ್ತೀರಾ ಅದ್ರ ಮೇಲೆ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ, ಕೋಡಿಂಗ್ ಇಷ್ಟಪಟ್ಟರೆ ಜಾವಾದಿಂದ ಶುರು ಮಾಡಿ, ಇಲ್ಲ ಪೈಥಾನಿಂದ ಶುರು ಮಾಡಿ, ಇಲ್ಲ .NET ಶುರು ಮಾಡಿ. ಟೆಸ್ಟಿಂಗ್ ಆದರೆ ಫಂಕ್ಷನಲ್ ಟೆಸ್ಟಿಂಗಿಂದ ಶುರು ಮಾಡಿ, ಮ್ಯಾನ್ಯುವಲ್ ಟೆಸ್ಟಿಂಗಿಂದ ಶುರು ಮಾಡಿ. ಇಲ್ಲಿ ನಾನು ನಾನಾ ಥರ ಆಪ್ಷನ್ಸ್ನ ನಿಮ್ಗೆ ಹೇಳ್ಬೋದು, ಬಟ್ ಅದರ ಅವಶ್ಯಕತೆ ನಿಮ್ಮ ಪ್ರಶ್ನೆಗೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ನೀವು ಸ್ವಲ್ಪ ಕ್ಲಾರಿಟಿ ತೊಗೊಳ್ಳಿ. ನಾನು ಯಾಕೆ ITಗೆ ಹೋಗಬೇಕು, ITಗೆ ಹೋಗೋದಾದರೆ ನಾನು ಯಾಕೆ EEE ಮಾಡ್ತಾ ಇದ್ದೀನಿ ಅನ್ನೋದನ್ನು. ಆ ಕ್ಲಾರಿಟಿ ನಿಮಗೆ ಬಂದ ಮೇಲೆ ನನಗೆ ದಯವಿಟ್ಟು ರಿಪ್ಲೈ ಮಾಡಿ, ಖಂಡಿತ ನಿಮಗೆ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದು, ಬ್ರೋ ಐ ಆಮ್ ಫ್ರಮ್ Tier 3 ಇಂಜಿನಿಯರಿಂಗ್ ಕಾಲೇಜ್. ಆಫ್ ಕ್ಯಾಂಪಸ್ ಜಾಬ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಮಾಡಿ ಬ್ರದರ್ ಪ್ಲೀಸ್. ಸೊ Tier 3, Tier 2, Tier 1 ಈ ಥರ ಸಿಟೀಸ್ಗಳಲ್ಲಿ ನೀವು ಇದ್ದೀರಾ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, ನೀವು ಸ್ಕಿಲ್ಸ್ನ ಕಲ್ತ್ಕೊಳ್ಳೋಕ್ಕೆ ನಿಮಗೆ ಆಸಕ್ತಿ ಇದೆಯಾ, ನೀವು ಯಾವ ಕಡೆಯಿಂದ ಬಂದಿದ್ದೀರಾ ಅಂತ ಯಾವುದು ಮ್ಯಾಟ್ರ್ ಆಗೋಲ್ಲ. ಒಂದು ಸಣ್ಣ ಹಳ್ಳಿಯಿಂದ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ಇವತ್ತು ಯಾವುದೋ ದೇಶದಲ್ಲಿ ಎಂಥ ಟಾಪ್ ಪೊಸಿಷನಲ್ಲಿರೋಂಥ ಎಷ್ಟು ಜನಗಳಿದ್ದಾರೆ ಉದಾಹರಣೆಗೆ. ಸೊ ನೀವು ಆ ಕಾನ್ಸೆಪ್ಟನ್ನ ನಿಮ್ಮ ಮೈಂಡಿಂದ ತೆಗೆದುಬಿಡಿ. ದಯವಿಟ್ಟು ನೀವು ಎಲ್ಲಿಂದನಾದ್ರು ಬನ್ನಿ, ನೀವು ಎಲ್ಲಿಗೆ ಹೋಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಯಾಕೆ Tier 3, Tier 2 ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಹೌದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಜಾಬ್ ಹೇಗೆ ಅಪ್ಲೈ ಮಾಡ್ತೀರಾ, ಅಲ್ಲಿ ನೀವು ಹೆಂಗೆ ಪ್ರೆಸೆಂಟ್ ಮಾಡ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಲ್ವಾ. ನಾವು ಎಲ್ಲಿಂದ ಬಂದಿದ್ದೀವಿ ಅದನ್ನು ಬದಲಾಯಿಸೋಕ್ಕೂ ಆಗಲ್ಲ, ಅದು ಎಲ್ಲೂ ಪರಿಣಾಮ ಬೀರೋದೂ ಇಲ್ಲ. ನೀವು ಇಂಟರ್ವ್ಯೂ ಕೂತ್ಕೊಂಡಾಗ 3 ಜನ ಕ್ಯಾಂಡಿಡೇಟ್ ಇದ್ದಾರೆ,
ಲಾಸ್ಟ್ ರೌಂಡಿಗೆ ಬಂದಿದ್ದಾರೆ ಅಂದರೆ, ಹೇ ಇವನು ಟೈರ್ 2 ಸಿಟಿಯಿಂದ ಬಂದಿದ್ದಾನೆ, ಇವನು ಟೈರ್ 1 ಸಿಟಿಯಿಂದ ಬಂದಿದ್ದಾನೆ, ಇವನ್ನ ತಗೊಳ್ಳೋಣ ಅಂತ ಯಾರೂ ತಗೊಳ್ಳಲ್ಲ. ಇಂಟರ್ವ್ಯೂವರ್ ಸೆಲೆಕ್ಟ್ ಮಾಡೋದು ನನ್ನ ಕಂಪ್ನಿಗೆ ಬೇಕಾಗಿರೋ ಸ್ಕಿಲ್ ಸೆಟ್ ಹುಡುಗನ ಹತ್ರ ಇದೆ, ಇವನು ಎಲ್ಲಿಂದನಾದ್ರು ಬಂದಿರಲಪ್ಪ ನನಗೇನು ಅನ್ನೋ ಮನೋಭಾವನೆ ಅನ್ನೋ ಪ್ರೋಸೆಸ್ ಅಲ್ಲಾಗಿರುತ್ತೆ. ಸೊ ನನ್ನ ಸಜೆಷನ್, ರೆಕಮೆಂಡೇಶನ್, ಅಡ್ವೈಸ್ ಅಂತ ಹೇಳೋದಾದರೆ, ದಯಮಾಡಿ ಎಲ್ಲಿಗೆ ಹೋಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ಏನು ಬೇಕೋ ಅದನ್ನು ನಾನು ಆಲ್ರೆಡಿ ಡೀಟೇಲ್ ಆಗಿ 4 ವೀಡಿಯೋಗಳಲ್ಲಿ ಹೇಳಿದ್ದೀನಿ. ದಯಮಾಡಿ ಅದನ್ನು ನೋಡಿ ನಂತರ ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತ ಉತ್ತರ ಕೊಡ್ತೀನಿ, ಇನ್ನೂ ನಿಮ್ಮ ಪ್ರಶ್ನೆಗಳು ಇದ್ದರೆ. ಮುಂದಿನ ಪ್ರಶ್ನೆ, ಹೌ ಇಸ್ ಕ್ಲೌಡ್ ಕಂಪ್ಯೂಟಿಂಗ್ ರೋಲ್ಸ್, ಹೌ ಟು ಸ್ಟಾರ್ಟ್ ಆಸ್ ಫ್ರೆಷರ್. ಹೌ ಇಸ್ ಕ್ಲೌಡ್ ಕಂಪ್ಯೂಟಿಂಗ್ ರೋಲ್ಸ್ ಅಂದರೆ ಚೆನ್ನಾಗಿದೆ, ಅದು ಕ್ಲೌಡ್ ಕಂಪ್ಯೂಟಿಂಗ್ ರೋಲ್ಸ್ ತುಂಬ ಚೆನ್ನಾಗಿದೆ. ಯೂಶಲಿ ಅದು ಒಂಥರ ಡೈವರ್ಸ್ ಫೀಲ್ಡ್, ಅದರಲ್ಲಿ ನಾನಾ ರೀತಿಯಾದಂಥ ಆಪ್ಷನ್ಸ್ ಇದೆ. ಅದರಲ್ಲಿ ಒಂದೊಂದು ಸರ್ವಿಸ್ಗೂ ನೀವು ಒಂದೊಂದು ಎಕ್ಸ್ಪರ್ಟ್ ಆಗಿರ್ಬೋದು. ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಬಂದರೆ, ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ತೊಗೊಂಡ್ರೆ ಅವರಲ್ಲಿ ಡೇಟಾಬೇಸ್ಗೆ ಒಂದು ಡೆಡಿಕೇಟೆಡ್ ರೂಲ್ಸ್ ಇರುತ್ತೆ, ಫೈಲ್ ಮ್ಯಾನೇಜ್ಮೆಂಟ್ಗೆ ಒಂದು ಡೆಡಿಕೇಟೆಡ್ ಇರುತ್ತೆ, ಸರ್ವಿಸ್ ಮ್ಯಾನೇಜ್ಮೆಂಟ್ಗೆ ಇರುತ್ತೆ, ಆಪರೇಷನ್ಸ್ ಇರುತ್ತೆ, ಡೆವಾಪ್ಸ್ ಇರುತ್ತೆ. ಇಟ್ ಡಿಪೆಂಡ್ಸ್ ಬ್ರೋ, ಯಾರು ಈ ಪ್ರಶ್ನೆ ಕೇಳಿದ್ದೀರಾ. ನನಗೆ ಖಂಡಿತ ಪ್ರಶ್ನೆಗಳು ಜನರಿಕಾಗಿ ಕೇಳಿದರೆ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ಗುಡ್. ಹೌ ಟು ಸ್ಟಾರ್ಟ್ ಆಸ್ ಅ ಫ್ರೆಷರ್, ನಾನು ಕ್ಲೌಡ್ ಆ್ಯಂಡ್ ಡೆವಾಪ್ಸ್ ಸೆಕ್ಷನಲ್ಲಿ ಯಾವ ರೀತಿ ನೀವು ಸ್ಟಾರ್ಟ್ ಮಾಡ್ಬೋದು, ಅಲ್ಲಿಂದ ನಿಮಗೆ ಹೇಗೆ ಇನ್ಫಾರ್ಮೇಷನ್ಗಳನ್ನ ನೀವೇ ಗ್ಯಾದರ್ ಮಾಡ್ಕೋಬೋದು ಅನ್ನೋದು ಹೇಳಿದ್ದೀನಿ. ದಯಮಾಡಿ ಇದನ್ನು ಚೆಕ್ ಮಾಡಿ. ನಿಮ್ಮ ಮಗಳು MS ಕಂಪ್ಲೀಟ್ ಮಾಡಿದ್ದಾರೆ ಬಟ್ ಇನ್ನೂ ಕೆಲಸ ಸಿಕ್ಕಿಲ್ಲ, ಪ್ಲೀಸ್ ರಿಪ್ಲೈ ಮಾಡಿ. ಸೊ ಈ ಕ್ವೆಶ್ಚನ್ಗೆ ನನ್ನ ಉತ್ತರ, ದಯಮಾಡಿ ನನ್ನ ವೀಡಿಯೋಸ್ನ ನೋಡಿ, ನಿಮಗೆ ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗೆಯೇ ನಿಮಗೊಂದು ರೋಡ್ ಮ್ಯಾಪ್ ಕೂಡ ಸಿಗುತ್ತೆ. ಹಾರ್ಡ್ಲಿ ನಿಮ್ಮದೊಂದು 30-35 ಮಿನಿಟ್ಸ್ ಆಗುತ್ತೆ ಆ ಎಲ್ಲ ವೀಡಿಯೋಗಳ್ನು ಕಲೆಕ್ಟಿವ್ ಆಗಿ ನೋಡೋಕ್ಕೆ. ಆ 30-35 ಮಿನಿಟ್ಸಲ್ಲಿ ನೀವೇನು ಟೈಮ್ ಸ್ಪೆಂಡ್ ಮಾಡ್ತೀರಾ, 100% ನೆಕ್ಸ್ಟ್ ನಿಮ್ಮ ಜೀವನಕ್ಕೆ ಏನು ಮಾಡಬೇಕು ಅನ್ನೋದು 100% ಕ್ಲಾರಿಟಿ ಬರುತ್ತೆ. ನೀವು IT-ಗೆ ಜಾಬ್ ಹುಡುಕ್ತಾ ಇದ್ದೀರಾ ಅಂತ ಅಂದರೆ ಮಾತ್ರ. ಕರೆಂಟ್ಲಿ ಸ್ಟಡಿಂಗ್ ಇನ್ ಸೆಕೆಂಡ್ ಇಯರ್, ಹೌ ಟು ಪ್ರಿಪೇರ್ ಫಾರ್ ಪ್ಲೇಸ್ಮೆಂಟ್ಸ್, ವಾಟ್ ಆರ್ ದ ಸ್ಕಿಲ್ಸ್ ದಟ್ ಐ ಹ್ಯಾವ್ ಟು ಬಿಲ್ಡ್. ಸೊ ಸೆಕೆಂಡ್ ಇಯರಲ್ಲಿದ್ದೀರಾ, ಫಸ್ಟ್ ನೀಟಾಗಿ ಯಾವುದು ಬ್ಯಾಕ್ಲಾಗ್ ಇಲ್ಲದೆ ಆನ್ ಟೈಮ್ ನಿಮ್ಮ ಕೋರ್ಸ್ನ ಮುಗಿಸ್ಕೊಳ್ಳಿ. ಹೌ ಟು ಪ್ರಿಪೇರ್ ಫಾರ್ ಪ್ಲೇಸ್ಮೆಂಟ್ಸ್, ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಲ್ಲಲ್ಲಿ ಮಾತಾಡಿ. ಕಮ್ಯುನಿಕೇಷನ್ ಇಸ್ ದ ಕೀ. ನೀವು ಯಾವುದೇ ಒಂದು ಸಣ್ಣ ಸ್ಟೇಜ್ ಅಥವಾ ಸಣ್ಣ ಪ್ಲ್ಯಾಟ್ಫಾರ್ಮ್ ಸಿಕ್ಕರು ಅಥವಾ ನಿಮ್ಮ ಕ್ಲಾಸಲ್ಲೇ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಧೈರ್ಯವಾಗಿ ಎದ್ದು ನಿಂತ್ಕೊಂಡು ತಪ್ಪು ಉತ್ತರನೋ ಸರಿ ಉತ್ತರನೋ ನಿಮ್ಗೆ ಅನಿಸಿದ್ದನ್ನು ಅನಿಸಿಕೆನ ವ್ಯಕ್ತಪಡಿಸಿ. ದ್ಯಾಟ್ ಈಸ್ ದ ಫಸ್ಟ್ ಪ್ಲೇಸ್ ವೇರ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ನೀವು ಇಂಟರ್ವ್ಯೂವಲ್ಲಿ ಆನ್ಸರ್ ಮಾಡುವಾಗ ನಿಮಗೆ ಟೆಕ್ನಿಕಲ್ ಸ್ಕಿಲ್ಸ್ ಗೊತ್ತಿದ್ರೂ ನೀವು ಕಾನ್ಫಿಡೆಂಟ್ ಆಗಿಲ್ಲ ಅಂತಂದರೆ ನೀವು ಆನ್ಸರ್ ಮಾಡೋಕ್ಕಾಗಲ್ಲ. ಇನ್ ಜನರಲ್ ಎಲ್ಲ ವ್ಯೂವರ್ಸ್ ಅಥವಾ ಎಲ್ಲ ಫ್ರೆಷರ್ಸ್ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ನಾನು ಹೇಳೋದೇನಂತಂದರೆ, ಪ್ರತಿಯೊಂದು ಅವಕಾಶನೂ ಒಂದು ದೊಡ್ಡ ಅವಕಾಶ ಅಂತ ನೀವು ಯಾವತ್ತು ಪರಿಗಣಿಸ್ತೀರಾ ಅವತ್ತು ಮಾತ್ರ ನಿಮಗೆ ಅದನ್ನು ಆಪರ್ಚುನಿಟಿಯಾಗಿ ಬಳಸ್ಕೊಳ್ಳೋ ಅಥವಾ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡೋ ಅಂಥ ಚಾನ್ಸ್ ಸಿಗುತ್ತೆ. ಸೊ ಪ್ರಿಪರೇಷನ್ ಫಾರ್ ಪ್ಲೇಸ್ಮೆಂಟ್ಸ್ ಯಾರ್ಯಾರು ಸ್ಟೂಡೆಂಟ್ ಆಗಿದ್ದೀರಾ ಅವ್ರಿಗೆ ನಾ ಹೇಳೋದು, start building your confidence, start building your communication skills, start understanding more about the technology that you are going to work or you are thinking to work in. Hope this answers your questions. ಅಣ್ಣ, ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ENC ಬ್ರ್ಯಾಂಚ್, IT-ಗೆ ಹೇಗೆ ಪ್ರಿಪೇರ್ ಆಗಬೇಕು ಸ್ಕಿಲ್ ಸೆಟ್ನಲ್ಲಿ. ಸೊ ಅಗೇನ್ ಮೊದಲು ಕೇಳಿದ ಹಾಗೆಯೇ ನೀವು ಯಾಕೆ ENC ಬ್ರ್ಯಾಂಚಲ್ಲಿ ಇದ್ದರೂ ಕೂಡ IT-ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ. ಬಿಕಾಸ್ ENC ಕೋರ್ ಬಂದು ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ IT-ಲಿ ನೀವು ಕಲ್ತಿದ್ದನ್ನು ಅಪ್ಲೈ ಮಾಡೋದು ತುಂಬ ಕಷ್ಟ ಇದೆ. ಸೊ ಅದಕ್ಕೆ ಅಂತಲೇ ಹೊಸ ಸ್ಕಿಲ್ ಸೆಟ್ ಪ್ರಿಪೇರ್ ಆಗಬೇಕು. ಸೊ ನೀವು ಹೊಸ ಸ್ಕಿಲ್ ಸೆಟ್ ಪ್ರಿಪೇರ್ ಆಗೋಕ್ಕೇ ಕೇಳ್ತಾ ಇದ್ದೀರಾ ಅಂತಂದರೆ, ವಾಟ್ ಆರ್ ದ ಡಿಫ್ರೆಂಟ್ ಕೋರ್ಸಸ್ ದಟ್ ಯು ಹ್ಯಾವ್ ಟು ಡೂ ಟು ಜಾಯಿನ್ IT, ಅದನ್ನು ಮಾಡಿದ್ದೀನಿ. ದಯವಿಟ್ಟು ಚೆಕ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಕ್ವೆಶ್ಚನ್ಗೆ ಆನ್ಸರ್ ನಿಮಗೆ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಇನ್ನೂ ಕ್ವೆಶ್ಚನ್ಸ್ ಇದೆ ಅಂತಂದರೆ ಕಾಮೆಂಟ್ ಮಾಡಿ, ನಾನು ಉತ್ತರ ಹೇಳ್ತೀನಿ. ಡೆವಾಪ್ಸ್ ಜಾಬ್ಗೆ ಕೋರ್ಸ್ ಮಾಡ್ತಾ ಇದ್ದೀನಿ. ಐ ಆಮ್ ಫ್ರಮ್ ಮೆಕ್ಯಾನಿಕಲ್. AI ಇಂದ ಡೆವಾಪ್ಸ್ ಡಿಮಾಂಡ್ ಕಡಿಮೆ ಆಗುತ್ತಾ ಸರ್ ಹೇಳಿ. ಯಾವಾಗ ಸ್ಕಿಲ್ ಲರ್ನ್ ಮಾಡಿದ್ರೆ ಸರ್ವೈವ್ ಆಗ್ಬೋದು? ಇದೊಂದು ಸುಮಾರು ಪ್ರಶ್ನೆಗಳು ಬರ್ತಾನೆ ಇದೆ ನನಗಂತೂ. ಈ ಥರ ನಾನು ಹೆಂಗೆ ಸರ್ವೈವ್ ಆಗೋದು, ನಾನು ಯಾವ ಸ್ಕಿಲ್ ಕಲಿಬೇಕು, ನಾನು ಏನು ಮಾಡಬೇಕು ಅಂತ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕ್ರಿಕೆಟಲ್ಲೇ ಎಕ್ಸಾಂಪಲ್ ಕೊಡೋಣ, ಬಿಕಾಸ್ ತುಂಬ ಜನಕ್ಕೆ ಕ್ರಿಕೆಟ್ ಅಂದರೆ ಪರಿಚಯ, ಅಥವಾ ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು, ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಒಬ್ಬ ಫೇಮಸ್ ಕ್ರಿಕೆಟರ್ ಮಗ ಕ್ರಿಕೆಟ್ ಆಡಬೇಕು ಅಂತ ಆಸೆಪಟ್ಟು ಅಲ್ಪ ಸ್ವಲ್ಪ ತಯಾರಿ ಮಾಡಿಕೊಂಡು ಇಂಡಿಯಾ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾನೆ. ಅದಾದ ನಂತರ ಕೆಲವು ಮ್ಯಾಚ್ಗಳು ಆಡ್ತಾನೆ, 2-3 ಮ್ಯಾಚ್, ಅದು ಒಂದು ತಿಂಗಳಲ್ಲೇ 2-3 ಮ್ಯಾಚ್ ಇರುತ್ತೆ, ಒಂದು ಸೀರೀಸ್ ಆಡ್ತಾನೆ. ಅದಾದ ನಂತರ ನೆಕ್ಸ್ಟ್ ಇನ್ನು ಯಾವ ಸೀರೀಸ್ಗೂ ಅವ್ನು ಬರಲ್ಲ. ಬ್ಯಾಟಿಂಗ್ ಟ್ರೈ ಮಾಡ್ತಾನೆ, ಬರಲ್ಲ. ಬೌಲಿಂಗ್ ಟ್ರೈ ಮಾಡ್ತಾನೆ, ಬರಲ್ಲ. ಡೊಮೆಸ್ಟಿಕ್ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡ್ತಾನೆ, ಅಲ್ಲೂ ಸಕ್ಸಸ್ ಆಗಲ್ಲ. ಒಂದು ಸ್ವಲ್ಪ ದಿನಗಳ ಕಾಲ ಕ್ರಿಕೆಟಿಂದ ದೂರ ಉಳಿದು ಮತ್ತೆ ಬಂದು ಕಾಮೆಂಟೇಟರ್ ಆಗ್ತಾನೆ.
ಈ ಸ್ಟೋರಿಲಿ 2 ವಿಷಯ ಇದೆ. ಒಂದು, ಅವ್ನು ಕ್ರಿಕೆಟರ್ ಆಗಬೇಕು ಅಂತ ಬಂದ. ಅವ್ರ ಅಪ್ಪನೇ ದೊಡ್ಡ ಲೆಜೆಂಡರಿ ಕ್ರಿಕೆಟ್ ಆಗಿದ್ರೂ ಕೂಡ ಅವ್ನು ಸರ್ವೈವ್ ಆಗೋಕ್ಕಾಗಲಿಲ್ಲ. 2ನೇದು, ಅವನು ಕ್ರಿಕೆಟಲ್ಲೇ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಕಾಮೆಂಟೇಟರ್ ಆದ. ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಅವ್ರ ಅಪ್ಪನೇ ಲೆಜೆಂಡ್ರಿ ಕ್ರಿಕೆಟರ್ ಆದರೂ ಕೂಡ ಅವರಿಗೆ ಸರ್ವೈವ್ ಮಾಡೋಕ್ಕಾಗಲಿಲ್ಲ ಅಂತಂದರೆ, ನೀವು ತಿಳ್ಕೊಳ್ಳಿ, ಅಲ್ಲಿ ಸರ್ವೈವ್ ಆಗೋಕ್ಕೆ ಸ್ಕಿಲ್ ಬೇಕಾಗಿಲ್ಲ. ಸರ್ವೈವ್ ಆಗೋಕ್ಕೆ ನಿಮ್ಮ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಬೇಕಾಗುತ್ತೆ. ನೀವು ಯಾವುದೇ ಜಾಬ್ ತೊಗೊಳ್ಳಿ, ಡೆವಾಪ್ಸ್ ತೊಗೊಳ್ಳಿ, IT ತೊಗೊಳ್ಳಿ, ನಾನ್ IT ತೊಗೊಳ್ಳಿ, ಅಥವಾ ನೀವು ಒಂದು ಡೈಲಿ ವೇಜಸ್ ವರ್ಕಲ್ಲಿದ್ದರೂ ನೀವು ಸರ್ವೈವ್ ಆಗಬೇಕು ಅಂದರೆ ನೀವು ಪರ್ಫಾರ್ಮ್ ಮಾಡಬೇಕು. ನೀವು ಕೆಲಸನೇ ಮಾಡಿಲ್ಲ ಅಂತಂದರೆ ಎಲ್ಲೂ ಸರ್ವೈವ್ ಆಗೋಕ್ಕಾಗಲ್ಲ. ಇದೊಂದು ಕ್ಲಿಯರ್ ಕಟ್ ಮೈಂಡ್ಸೆಟ್ ಇವತ್ತಿಂದ ಈ ವಿಡಿಯೋ ನೋಡಿದ್ಮೇಲಾದರೂ ಬದಲಾಗಿ. ನೀವು ಸರ್ವೈವಲ್ನ ಬಿಟ್ಬಿಡಿ. ನೀವು ಮಾಡೋ ಕೆಲಸನ ಹೇಗೆ ದಿನನಿತ್ಯ ನಾನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಸರ್ವೈವಲ್ ಪ್ರಶ್ನೆ ಅನ್ನೋದೇ ಬರಲ್ಲ. ನಾನು ಹೇಳಬೇಕಾದ ವಿಷಯನ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತಲುಪಿದರೆ ಸಂತೋಷ. ಇದು ನಂಗೆ ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದು. ಸೊ ಹಲವಾರು ಇನ್ಸ್ಟಾಗ್ರಾಮ್ ಪ್ರಶ್ನೆಗಳು ಬಂತು, ಬಟ್ ಇದು ತುಂಬ ಫೋಕಸ್ಡಾಗಿ ಕೇಳಿದ್ದಾರೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಪ್ರಶ್ನೆನ ತೊಗೊಂಡಿದ್ದೀನಿ. ನಾನು ಸೆಕೆಂಡ್ ಇಯರ್ CSE ಸ್ಟೂಡೆಂಟ್. ದ ಪ್ರಾಬ್ಲಮ್ ಇಸ್ ಅವರ್ ಕಾಲೇಜ್ ಡೋಂಟ್ ಫೋಕಸ್ ಆನ್ ಸ್ಕಿಲ್ಸ್, ಓನ್ಲಿ ಅಬೌಟ್ VTU ಎಕ್ಸಾಮ್ಸ್. ಈವನ್ ದೋ ಐ ಆಮ್ ಗೋಯಿಂಗ್ ಥ್ರೂ YouTube guidance, there is a lot of content which is confused. Your videos may help us. Thank you so much. ಫಸ್ಟು ಈ ಕಮೆಂಟ್ಸ್ನ ನಂಗೆ ಶೇರ್ ಮಾಡಿದ್ದಕ್ಕೆ. ಸೆಕೆಂಡ್, ಈ ಕ್ವೆಶ್ಚನ್ಗೆ ಅಡ್ರೆಸ್ ಮಾಡೋದಾದರೆ, ನೀವು ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆಗಿದ್ದೀರಾ, ಗುಡ್. ಕಂಟಿನ್ಯೂ ಟು ಕಂಪ್ಲೀಟ್ ಯುವರ್ ಇಂಜಿನಿಯರಿಂಗ್ ಆ್ಯಸ್ ಆ್ಯಂಡ್ ವೆನ್ ಇಟ್ ಇಸ್ ಡ್ಯೂ. ಈಗಿನ ಪ್ರಪಂಚದಲ್ಲಿ, ಮಾಡರ್ನ್ ಡೇ ವರ್ಲ್ಡಲ್ಲಿ ಇನ್ಫಾರ್ಮೇಷನ್ಗೆ ಪ್ರಾಬ್ಲಮ್ ಇಲ್ಲ. ಮಿಸ್ಇನ್ಫಾರ್ಮೇಷನ್ಗಂತೂ ಖಂಡಿತ ಪ್ರಾಬ್ಲಮ್ ಇಲ್ಲ. ಇನ್ಫಾರ್ಮೇಷನ್ಗಿಂತ ಹೆಚ್ಚಾಗಿ ಮಿಸ್ಇನ್ಫಾರ್ಮೇಷನ್ ಹರಡುತ್ತೆ. ಸೊ ನೀವು ಮಾಡಬೇಕಾಗಿರೋದೇನು? ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ಸ್ಟೋರಿ ಹೇಳೋದಾದರೆ, ನಾನು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು. ನನ್ನ ಗುರಿ ಏನು? ಬ್ಯಾಂಗ್ಳೂರಿಗೆ ಹೋಗಿ ತಲುಪೋದು. ನಾನು ಬಸ್ಸಲ್ಲಿ ಹೋಗ್ತೀನಾ, ಟ್ರೈನಲ್ಲಿ ಹೋಗ್ತೀನಾ, ಈ ನಡುವೆ ಫ್ಲೈಟ್ ಬಿಟ್ಟಿದ್ದಾರೆ, ಫ್ಲೈಟಲ್ಲಿ ಹೋಗ್ತೀನಾ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ. ನಾನು ಬ್ಯಾಂಗ್ಳೂರಿಗೆ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇವತ್ತು ಬೆಳಗ್ಗೆ ಶುರು ಮಾಡಿದ್ರೆ ಒಂದು 8 ಗಂಟೆ ಹಾಗೆ ನಾನು ಬ್ಯಾಂಗ್ಳೂರಿಗೆ ಹೋಗಿ ಒಂದು 12 ಗಂಟೆಗೆ ತಲುಪಬೇಕು ಅನ್ನೋದು ನನ್ನ ಗುರಿ. ಸೊ ಆ ಗುರಿಗೆ ನಾನೇನು ಮಾಡಬೇಕು? ನಾನು ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಇಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಇಲ್ಲ ಏರ್ಪೋರ್ಟ್ಗೆ ಹೋಗಬೇಕು. ಅಲ್ಲಿ ಯಾವುದು ನೆಕ್ಸ್ಟ್ ಅವೈಲೇಬಲ್ ಇರುತ್ತೆ ಅದನ್ನು ಹತ್ಕೊಂಡು ಹೋಗ್ತಾ ಇರಬೇಕು. ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು, ಇಲ್ಲಿ ಯಾರೋ ಬ್ಯಾಂಗ್ಳೂರಿಗೆ ಸರಿ ಇಲ್ಲ, ಬ್ಯಾಂಗ್ಳೂರಿಗೆ ಹೋಗೋದೇ ಸರಿ ಇಲ್ಲ ಅಂತಂದ್ರು ಅಂದರೆ ಅದು ತಪ್ಪಾಗುತ್ತೆ. ಸೊ ನಾನು ಏನು ಹೇಳ್ತಿದ್ದೀನಿ ನೀವು ನೋಡ್ತಿರೋ ವೀಕ್ಷಕರಿಗೆ ಅಂತಂದರೆ, ನಿಮ್ಮ ಗುರಿ ಏನಿದೆ, ಹೇಗೆ ತಲುಪಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸ್ಕಿಲ್ ಸೂಟ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಪ್ರಾಬ್ಲಮ್ ಆದರೆ ನಾನು ಖಂಡಿತ ಅದನ್ನು ಆಲ್ರೆಡಿ ಅಡ್ರೆಸ್ ಮಾಡಿದ್ದೀನಿ. ದಯವಿಟ್ಟು ಚೆಕ್ ಮಾಡಿ. ವಾಟ್ ಕೋರ್ಸಸ್ ಆರ್ ರಿಕ್ವೈರ್ಡ್ ಫಾರ್ ಅನ್ IT ಫ್ರೆಷರ್ ಟು ಗೆಟ್ ಇನ್ ಟು ಅನ್ IT. ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಗುರಿ ಡಿಸೈಡ್ ಮಾಡ್ಕೊಂಡ್ಮೇಲೆ ಐ ಥಿಂಕ್ ದಾರಿ ಆರಾಮಾಗಿ ಸುಲಭ ಆಗುತ್ತೆ. ಬಿಕಾಸ್ ನೀವು ಅದು ಪ್ರಿಪರೇಷನ್ ಶುರು ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ. ಹೋಪ್ ನನ್ನ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ. ಮುಂದೆ ಹೋಗ್ತಾ, and I came from Kannada medium. I'm afraid about interviews, and can you tell us regarding this also? ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ನೋಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಕನ್ನಡ ಮೀಡಿಯಮಿಂದ ಬಂದಿರೋರಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಂತಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಸ್. ಬಿಕಾಸ್ ಅವ್ರಿಗೆ ಅಷ್ಟು ಎಕ್ಸ್ಪೋಜರ್ ಸಿಗಲ್ಲ. ಅಗೇನ್ ಆ ಟೈರ್ 3 ಸಿಟಿ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಇಂಟರ್ವ್ಯೂ ಪ್ರಿಪರೇಷನ್ ಹೆಂಗಿರಬೇಕು ಅಂತಂದರೆ ಅವ್ರಿಗೆ ಐಡೆಂಟಿಫೈ ಮಾಡೋಕ್ಕೆ ಆಗಿರಬಾರ್ದು. ಸೊ ನಾವು ಇಂಗ್ಲೀಷ್ ಇಸ್ ನಾಟ್ ಅ ಪ್ರಾಬ್ಲಮ್ ಹಿಯರ್. ನಿಮ್ಮ ಕಾನ್ಫಿಡೆನ್ಸ್ ಪ್ರಾಬ್ಲಮ್ ಇರುತ್ತೆ. ಕಾನ್ಫಿಡೆನ್ಸ್ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ವೆನ್ ಯು ಡೋಂಟ್ ನೋ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಸೊ ನಾನು ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಖಂಡಿತ ಡೆಡಿಕೇಟೆಡ್ ಆಗಿ ಮಾತಾಡ್ತೀನಿ. ಅಲ್ಲಿವರೆಗೂ ಅಪ್ರಿಷಿಯೇಟ್ ಯುವರ್ ಪೇಷನ್ಸ್. ಮುಂದಿನ ಕ್ವೆಶನ್ಗೆ ಹೋಗ್ತಾ, ಹಾಯ್ ಸರ್, ಸಿಂಪ್ಲಿ ಗಾಟ್ ಯುವರ್ ವಿಡಿಯೋ ಇನ್ ಮೈ ಫೀಡ್, so decided to watch it. Helpful information for someone who doesn't know about IT. Thank you so much. Sir, in my college there was no placement, so after graduation completely baffled what to learn, how to get a job. I'm learning Java, SQL technology, so even I'm completed my Java full stack course. Then in social media so many people say already ನಿಮ್ಮ ಫಸ್ಟ್ ಹಾಫ್ ಆಫ್ ದ ಕ್ವೆಶ್ಚನ್ಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದ ಸೆಕೆಂಡ್ ಹಾಫ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಬರ್ತಾ ಇದೆ IT ರಿಲೇಟೆಡ್. ಅದನ್ನು ಚೆಕ್ ಮಾಡಿ ಖಂಡಿತ ನಿಮ್ಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ IT ಸೆಕ್ಷನ್ ನಾವು ಮಾತಾಡುವಾಗ ಖಂಡಿತ ಇದಕ್ಕೆ ನೀವು ಸೆಕೆಂಡ್ ಹಾಫ್ ಆಫ್ ದ ಕ್ವೆಶ್ಚನ್ಗೂ ಸ್ವಲ್ಪ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್, ಈಗ ಇದಿಷ್ಟು ಸ್ಟೂಡೆಂಟ್ ಕೇಳಿದ ಪ್ರಶ್ನೆಗಳಾಯಿತು. ಸ್ಟೂಡೆಂಟ್ಗಳಿಗೆ ಒಂದು ಅರ್ಥ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್, ನಾನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು, BCom ಸ್ಟೂಡೆಂಟ್, ಹೌ ಟು ಗೆಟ್ ಅನ್